ಜೈಲಿನ ಕೈದಿಗಳಿಗೆ ರಾಜಾತಿಥ್ಯ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದು ಸರ್ಕಾರದಲ್ಲಿ ಏನು ಬೇಕಾದರೂ ನಡೆಯುತ್ತೆ. ಸರ್ಕಾರದ ವಿರುದ್ಧ ಸಂಸದ ಜಗದೀಶ್ ಶೆಟ್ಟರ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಜೈಲಿನಲ್ಲಿ ಭಯೋತ್ಪಾದಕರಿಗೆ ರಾಜಾತಿಥ್ಯವನ್ನು ಕೊಡ್ತಾ ಇದ್ದಾರೆ. ಅಕ್ರಮ ಚಟುವಟಿಕೆಗಳು ನಡೆಯುವಂತೆ ಮಾಡಿದ್ದಾರೆ. ಇದರಲ್ಲಿ ಕೆಲ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ. ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಂಡು ಕ್ರಮವನ್ನ ತೆಗೆದುಕೊಳ್ಳಬೇಕು ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಈ ಸಿದ್ದರಾಮಯ್ಯ ಸರ್ಕಾರ ಹೆಂಗಿದೆ ಅಂದರೆ ಏನು ಬೇಕಾದ್ರೂ ನಡೀತದೆ ಮತ್ತು ಅದರಲ್ಲಿ ಅಲ್ಪಸಂಖ್ಯಾತರ ವಿಷಯ ಬಂದರೆ ಅಪೀಸ್ಮೆಂಟ್ ಸ್ಟಾರ್ಟ್ ಆಗ್ತದೆ. ಇವತ್ತು ಪರಪ್ಪನ ಅಗ್ರಹಾರ ಅಂದರೆ ಅಕ್ರಮಗಳ ಒಂದು ಸರಮಾಲಿನ್ಯ ಆಗಿದೆ. ಆ ಪರಪ್ಪನ ಅಗ್ರಹಾರ ಎಷ್ಟೋ ಜನ ಇಶ್ಯೂಗಳು ಬರ್ತವೆ. ಈಗ ತಸ್ಕೇರಿ ಕೋಯಿಬ ಏನದಲ್ಲ, ಲಷ್ಕರ್ ಕೋಯಿಬ ಅವರು ಉಗ್ರಗಾಮಿಗಳು ಏನು ಅಲ್ಲಿ ಇದ್ದಾರೆ. ಅವರು ಮೊಬೈಲ್ಗೆ ಅವ್ರಿಗೆ ಸಿಗುವಂಥದ್ದು, ಮೊಬೈಲ್ ಮುಖಾಂತರ ಮಾತಾಡುವಂಥದ್ದು ಎಲ್ಲವೂ ಆ್ಯಕ್ಟಿವಿಟೀಸ್ ನಡೆದಾವಂತಂದರೆ ಇಟ್ ಶೋಸ್ ದ ವೀಕ್ನೆಸ್ ಆಫ್ ದಿ ಸ್ಟೇಟ್ ಗೌರ್ಮೆಂಟು ಭಾಳ ವೀಕ್ ಆಗಿದೆ, ದುರ್ಬಲ ಆಗಿದೆ. ಅದರಿಂದ ಇವೆಲ್ಲ ನಡೀತಾ ಇದೆ. ಮತ್ತು ಯಾವ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಸಹಿತ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಹೀಗಾಗಿ ಲಷ್ಕರ್ ತೊಯ್ಬಾ ಇರ್ಬೋದು ಮತ್ತು ಇನ್ನಿತರ ಕೈದಿಗಳು ಇರ್ಬೋದು, ಅವರು ರಾಜಾರೋಷವಾಗಿ ಎಲ್ಲ ರೀತಿ ಫೆಸಿಲಿಟಿ ತೊಗೊತಾ ಇದ್ದಾರೆ ಮತ್ತು ಎಲ್ಲ ಅಕ್ರಮ ಚಟುವಟಿಕೆ ಅಲ್ಲಿ ನಡೀತಾ ಇದೆ. ಇಷ್ಟಾದರೂ ರಾಜ್ಯ ಸರ್ಕಾರಕ್ಕೆ ಕಾಳಜಿ ಇಲ್ಲ ಅಂತಂದರೆ ಮಾಧ್ಯಮದವರು ಸಹಿತ ಸಾಕಷ್ಟು ತೋರಿಸ್ತಾ ಇದ್ದಾರೆ. ಸಾಕಷ್ಟು ಬಿತ್ತನೆ ಆಗಿದೆ ಮತ್ತು ಪತ್ರಿಕೆಯಲ್ಲಿ ಬರ್ತಾ ಇದೆ. ಇಷ್ಟೆಲ್ಲ ಆದಮೇಲೂ ಸರ್ಕಾರ ಸುಮ್ಮ ಕುಂತದಂದರೆ ಇವ್ರದ್ದು ಅದ್ರ ಜೊತೆ ಕೈ ಜೋಡಿಸಿದ್ದಾರೆ. ಇವ್ರು ಕೆಲವು ಅಧಿಕಾರಿಗಳಿರ್ಬೋದು, ಮಂತ್ರಿಗಳಿರ್ಬೋದು, ಅವ್ರದ್ದು ಹ್ಯಾಂಡ್ ಇನ್ ಗ್ಲೋ ಅದರಲ್ಲಿ ಇದ್ದುದರಿಂದ ಇವೆಲ್ಲ ರಾಜಾರೋಷವಾಗಿ ನಡೀತದೆ. ಅದಕ್ಕಾಗಿ ರಾಜ್ಯ ಸರ್ಕಾರ ಎಲ್ಲಿವರೆಗೆ